ಇದು ತುಂಬ ಆ್ಯಕ್ಚುಲಿ ಎಮೋಷನಲ್ ಮೂಮೆಂಟ್ ಆಗ್ತದೆ, ತುಂಬ ಸ್ಪೆಷಲ್ ಆಗಿದೆ. ಪ್ರತಿ ವರ್ಷ 2 ಟೈಮ್ ಜಾಸ್ತಿ ಮಾತಾಡೋಲ್ಲ, ನಮ್ಗೆ ತುಂಬ ದುಃಖ ಆದಾಗ, ಒಂದು ತುಂಬ ಸಂತೋಷ ಆದಾಗ. ಇವಾಗ ನಿಮ್ಮ ಪ್ರೀತಿಯೆಲ್ಲ ನೋಡಿ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ತುಮಕೂರು. ತುಮಕೂರು ನಾವು ಕಲ್ಪತರು ನಾಡು ಅಂತಾರೆ, ಅದು ಶುಭ ಸಂಕೇತ. ನಮ್ಮ ಚಿತ್ರ ರಾಯಲ್ನ ನಿಮ್ಮ ಕೈಯಲ್ಲಿ ರಿಲೀಸ್ ಮಾಡಿದ್ದು ನಮ್ಮ ಟೀಮ್ಗೆ ಶುಭ ಸಂಕೇತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಇನ್ನೋಸೆಂಟ್ ಪ್ರೀತಿಗೆ ನನ್ನ ಕಡೆಯಿಂದ ಮೋಸ್ಟ್ಲಿ ಜೀವ ಇರೋವರೆಗೂ ನಿಮ್ಮ ತಲೆ ಯಾವ ಕೆಲಸನೂ ಮಾಡಲ್ಲ. ನಿಮ್ಮೆಲ್ಲರೂ ನಾನು ಎಷ್ಟು ಇಷ್ಟಪಡ್ತೀನಿ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ. ಅದಕ್ಕೆ ನಾನು ಯಾರು ಫ್ಯಾನ್ಸ್ ಅಂತ ಕರೆಯಲ್ಲ, ನೀವೆಲ್ಲ ನನ್ನ ಪುಟ್ಟ ಕುಟುಂಬ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಂಗ್ ನೋಡಿದ್ರ ಇಷ್ಟ ಆಯ್ತಾ? ಇನ್ನೊಂದ್ಸಲ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಇಷ್ಟು ಜನ ಬರೋದಕ್ಕೆ ಮೇನ್ ರೀಸನ್ ಬಂದು ಜಯಣ್ಣ ಹೋಗೋಣ ಸರ್. ಅವರು ತುಂಬಾನೇ ಕೆಲಸ ಮಾಡಿ ಸಾಂಗ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಇದಕ್ಕೆ ಪ್ರತಿ ಒನ್ನೇ ಫಾಲೋ ಅಪ್ ಮಾಡಿ ಹಿಂಗೆ ಬರಬೇಕು ಅವ್ರು ವಿಷನ್ ಇಟ್ಕೊಂಡು ಈ ಸಾಂಗ್ ಮಾಡಿದ್ದು ನಮ್ಮ ದಿನಕರ್ ಅದಕ್ಕೆ ಮ್ಯೂಸಿಕ್ ದಿನಕರ್ ಸರ್ ತಲೆಯಲ್ಲಿರೋದ್ರಿಂದ ಕಾರ್ಯರೂಪಕ್ಕೆ ಬಂದಿದ್ದು ನಮ್ಮ ಶರಣ್ ಸರ್. ಅದಕ್ಕೆ ವಾಯ್ಸ್ ಆಗಿದ್ದು ವಿತ್ ಅದ್ಭುತ ಲಿರಿಕ್ಸ್ ನಮ್ಮ ಕವಿರಾಜ್ ಸರ್. ಇವರೆಲ್ಲರೂ ಮಾಡಿರೋ ಒಂದು ಅದ್ಭುತ ಸಾಂಗ್ಗೆ ನನ್ನ ಜೊತೆ ಸ್ಟೆಪ್ ಹಾಕಿದ್ದು ಸತ್ಯನಾನಂದ್ ಅವರು. ಇವರೆಲ್ಲರೂ ಶೈನಲ್ಲೇ ನಾನು ಸ್ವಲ್ಪ ಅವ್ರ ಶೈನ್ ತಗೊಂಡು ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇದ್ದೀನಿ ಸಾಂಗಲ್ಲಿ. ಸೊ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋದಕ್ಕೆ, ಇಷ್ಟು ಸಾಂಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೋದಕ್ಕೆ ಮೇನ್ ಕಾರಣ ಎಲ್ಲರೂ. ಸೊ ಎಲ್ಲರೂ ಅವ್ರಿಗೋಸ್ಕರ ಒಂದ್ಸಲೇ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್. ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ರಾಯಲ್ ಸಿನಿಮಾನ ಸಪೋರ್ಟ್ ಮಾಡಿ. ಏನ್ ಗೊತ್ತಾ, ನೀವೆಲ್ಲರೂ ಒಂದು ಕೆಲಸ ಮಾಡ್ಬೇಕು ಇವಾಗ ನಮಗೋಸ್ಕರ. ಓಕೆ, ಎಲ್ಲ ಅಂತ ಮೊಬೈಲ್ ಇದೆಯಲ್ಲ, ಎಲ್ಲ ಮೊಬೈಲ್ ತೆಗೀರಿ. ಓಕೆ, ನಮ್ಮ ಸಾಂಗ್ ಸರಿಗಮ ಚಾನಲ್ ಇದೆ, ಹೋಗಿ ಪ್ಲೇ ಮಾಡಿ. ಎಲ್ಲ ರೆಡಿಯಾಗಿ ನಾನು ಬಂದು ಸೆಲ್ಫಿ ತಗೋತೀನಿ ಎಲ್ಲರ ಜೊತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಒನ್ ಮೋರ್ ಥಿಂಗ್ ಮೇನ್ ಆಗಿ ಹೇಳ್ಬೇಕು, ಈ ಕಾಲೇಜ್ ಓನರ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಅಂಡ್ ಸಂಜಯ್ ಅವರೇ ಮುಖ್ಯ ಕಾರಣ ಬಂದು ಇಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಲಾಂಚ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕಿಂತ ಮೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇವಾಗ ಆಲ್ರೆಡಿ ನೀವು ಕಿಸ್ ಮೂವಿನ ಸಾಕಷ್ಟು ಜನ ನಿಮಗೆ ಕಿಸ್ ಕೊಟ್ಬಿಟ್ಟು ಇಷ್ಟೊಂದು ಹಿಟ್ ಮಾಡಿದ್ದಾರೆ. ಸೊ ಇವಾಗ ರಾಯಲ್ ಮೂವಿನ ರಾಯಲ್ ಆಗಿ ಒಂದು ವಾರ ಬಿಡುಗಡೆ ಮಾಡೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ. ಸೊ ಈ ಒಂದು ಮೂವಿಗೆ ಒಂದು ಮಾಸ್ ಡೈಲಾಗ್ ಏನಾದರೂ ನಮ್ಮ ಹುಡುಗಿಗೋಸ್ಕರ ನಮ್ಮ ಹುಡುಗಿಗಂತೂ ಬೇಕಾಗೇ ಇರುತ್ತೆ. ಹುಡುಗರು ಕಲಿಬೇಕು ನಮ್ಮ ವಿರಾಟ್ ಸರ್ನ ನೋಡಿ, ಹಾಗಾದ್ರೆ ಒಂದು ಮಾಸ್ ಡೈಲಾಗ್ ಸರ್. ಒಳ್ಳೆ ಬಂಗಾರ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಸಿಗ್ತಾತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವೆಲ್ಕಮ್ಗಳೇ. ಥ್ಯಾಂಕ್ ಯು ವಿರಾಟ್ ಸರ್. ಹೀಗೆ ಚಿತ್ರ ಮಾಡ್ತೀರಿ, ಹೀಗೆ ಸೊ ನಿಮ್ಮೆಲ್ಲರ ಮಾತಿಗೆ ನಮ್ಮ ಪಟ್ಟೆ ಹುಡುಗರು ಕಾಯ್ತಾ ಇದ್ದಾರೆ. ಸೊ ಟು ಯು ಮಾ ಪ್ಲೀಸ್. ನಮಸ್ಕಾರ ತುಮಕೂರು. ಏನ್ ವೆಲ್ಕಮ್ ಕೊಟ್ರಿ, ಏನ್ ಜೋಶ್, ಏನ್ ಕ್ರೌಡ್. ನಾನು ಏನೇನು ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಎಲ್ಲ ಮಾತಾಡೋದು. ಥ್ಯಾಂಕ್ ಯು. ಇಷ್ಟು ಒಳ್ಳೆ ವೆಲ್ಕಮ್ ಆ್ಯಂಡ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಅರ್ಧ ತುಮಕೂರಲ್ಲೇ ಇರೋದು. ಸೊ ನಮಗೆ ತುಮಕೂರು ತುಂಬಾ ಸ್ಪೆಷಲ್. ಆ್ಯಂಡ್ ನಮ್ಮ ಸಿನಿಮಾ ರಾಯಲ್ ಅಲ್ಲಿ ಟಾಮ್ ಟಾಮ್ ಸಾಂಗ್ ನಮಗೆ ಸ್ಪೆಷಲ್, ನಮಗೆ ತುಂಬಾ ಇಷ್ಟ ಆಗಿರೋ ಸಾಂಗ್, ಫೇವ್ರೆಟ್ ಸಾಂಗ್.
ಥ್ಯಾಂಕ್ ಯು ಸೊ ಮಚ್. ತುಂಬ ಪ್ರೀತಿಯಿಂದ ನಡೆಸ್ಕೊಟ್ಟಿದ್ದೀರಾ ಕಾರ್ಯಕ್ರಮನ. ಸೊ ಎಸ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಏನಷ್ಟು ಇಷ್ಟಪಡ್ತೀವಿ ಬಿಕಾಸ್ ದೇ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್ ನಮಗೆ. ಸೊ ಐ ಲವ್ ಯು ಗೈಸ್. ಕೀಪ್ ಸಪೋರ್ಟಿಂಗ್. ಇವತ್ತು ಖಂಡಿತ ಒಬ್ಬರಂತ ನಿದ್ದೆವರೆಗೂ ಮಾಡೋದಿಲ್ಲ. ನಾನು ಈ ಗರ್ಲ್ಸಲ್ಲಿ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾ ಹೋಗಿ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಮಕ್ಕಳ ಸ್ಟಾಪ್ ಮೂಲಕ ತುಂಬ ಮಜಾ ಆಯಿತು ರಿಲೀಸ್ ಮಾಡಿದ್ದು, ಡಾನ್ಸ್ ಮಾಡಿದ್ದು ನಿಮ್ಮೊಟ್ಟಿಗೆ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನಮಗೆ ಇದೊಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಯಾವುದೋ ಪ್ರಾಬ್ಲಮ್ ಹೆಂಗಿರಲಿ ನಮ್ಮ ಬೆನ್ನಿಂದ ನಿಂತು ನಮಗೆ ಸಪೋರ್ಟ್ ಮಾಡಿಲ್ಲ. ಸೊ ನಿಮ್ಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ನಿಮ್ಮ ಜೋಸ್ ಎಲ್ಲ ನೋಡ್ಬಿಟ್ಟು. ಅವತ್ತು ಕನ್ನಡದಲ್ಲಿ ನನಗೂ ಅನಿಸ್ತಾ ಇದೆ ನಾವು ಇನ್ನೊಂದು 15 ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು, ಆ ಜಾಗದಲ್ಲಿ ನಿಮ್ಮ ಜೊತೆ ನಿಲ್ಬೇಕಿತ್ತು ಅಂತ. ಆ್ಯಂಡ್ ಹುಡುಗರಿಗಿಂತ ಜಾಸ್ತಿ ಹುಡುಗಿರು ಸಾಂಗ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಇದೇ ಜೋಶು ಜೈ ಡಿ ಬಾಸ್. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರಋಣಿ ಆಗಿರ್ತೀವಿ ಜೀವರಾಣಿ. ಆ್ಯಂಡ್ ತುಂಬ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ, ಮಾತಾಡೋಕ್ಕಾಗಿರಲಿಲ್ಲ. ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದೊಡ್ಡ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಇವತ್ತು ನಾವು ಏನಿದ್ದೀವಿ, ಏನು ಹೆಸರು ಮಾಡಿದ್ದೀವಿ, ಏನು ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದೆಲ್ಲರೂ ನಮ್ಮ ಬಿಗ್ ಬಾಸ್ ಫ್ಯಾನ್ಸು, ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕರ್ನಾಟಕ ಚಿತ್ರಪ್ರೇಮಿಗಳು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ನಾನು ಎಷ್ಟು ದಿನ ಅಲ್ಲಿ ಹೋಗಿರಲಿಲ್ಲ. ಒಂದೇ ರೀಸನ್ನು ಅಂದರೆ ಹೋಗೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಬಟ್ ಇದು ನಮ್ಮ ಜವಾಬ್ದಾರಿ. ಯಾಕಂದರೆ ನಾನು ನಂಬ್ಕೊಂಡು ಜಯಣ್ಣ ಆಗಲಿ ಭವಣ್ಣ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನಗೆ ಸಪೋರ್ಟ್, ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು. ಚರಣ್ ರಾಜ್ ಅವರಾಗಿರ್ಬೋದು, ಕವಿಗಳು, ವಿರಾಟ್, ಸಂಜನಾ, ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮು ಮತ್ತು ಜಯಂತ್, ಆ್ಯಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅಂಡ್ ಅನಿಲ್, ಆ್ಯಂಡ್ ನನ್ನ ಕೋ ಡೈರೆಕ್ಟರ್ ಇಲ್ಲಿ ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಮಗೆ ನಾವು ವೇದಿಕೆ ಮಾಡಿಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಾನು ಆ್ಯಕ್ಚುಲಿ ಪದಗಳಿಲ್ಲ ನಿಮ್ಮ ಪ್ರೀತಿಗೆ ಧನ್ಯವಾದ ತಿಳಿಸೋಕ್ಕೆ. ತುಂಬ ಪ್ರೀತಿ ತೋರಿಸ್ತೀರಾ. ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹೀಗೆ ಸದಾ ಇರಲಿ. ನಿಮ್ಮ ಆರೋಗ್ಯ ಪ್ರೋತ್ಸಾಹ ಇರೋದು ಯಾರು ನಿಮ್ಮ ಟೀಮೋಸ್ನ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಟಾಂಗ್ ಟಾಂಗ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಚೆನ್ನಾಗಿ ಅಂತ ಸರ್ಕ್ಯುಲೇಟ್ ಮಾಡಿಸಿ, ದೊಡ್ಡ ಹಿಟ್ ಮಾಡಿಸಿ. ಆ್ಯಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ. ಬರೀ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಜೈ ತುಮಕೂರು. ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಕೇಂಬ್ರಿಡ್ಜ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ನಮಸ್ಕಾರ. ಈ ನಿಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಕೊಟ್ಟಿದ್ದೀರಿ. ಸೊ ತುಂಬ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿ ನಮ್ಮ ಟಾಂಗ್ ಟಾಂಗ್ ಸಾಂಗ್ ಬಿಡುಗಡೆ
ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ದಿನಕರ್ ಸರ್, ಜಯಣ್ಣ ಫಿಲ್ಮ್ಸ್ ನಮಗೆ ಈ ಚಿತ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ. ಕವಿರಾಜ್ ಸರ್, ನಿಮ್ಮ ಅದ್ಭುತ ಸಾಹಿತ್ಯ, ಥ್ಯಾಂಕ್ ಯು. ಆ್ಯಂಡ್ ವಿರಾಟ್ ಆ್ಯಂಡ್ ಸಂಜನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಎಲ್ಲ ಕೇಂಬ್ರಿಡ್ಜ್ ಸಂಸ್ಥೆಯವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅನೇಕ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ನಮ್ಮ ಹಾಡುಗಳನ್ನು ಕೇಳಿ ನಮ್ಮ ರಾಯಲ್ ಚಿತ್ರಮಂದಿರದಲ್ಲೇ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂಥ ಫಂಕ್ಷನ್ಗಳಲ್ಲಿ ಆ್ಯಕ್ಚುಲಿ ನಮ್ಗೆ ಏನನ್ಸುತ್ತೆ ಅಂದರೆ ಇಲ್ಲಿ ಕೂಡೋದಕ್ಕಿಂತ ಅಲ್ಲಿರ್ಬೇಕಿತ್ತು ಅಂತ. ಅನ್ಯಾಯ ಬೇಗ ದೊಡ್ಡದಾಗ್ಬಿಟ್ವಿ, ಬೇಗ ಹೋಗ್ಬಿಟ್ವಿ. ಹಾಡಿನ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಇದು ನಿಜವಾದ ರಾಯಲ್ ಸಾಂಗ್. ಯಾಕಂದರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರು, ಅಗೇನ್ ಮ್ಯೂಸಿಕಲ್ಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರು, ಪ್ರೊಡಕ್ಷನಲ್ಲಿ ರಾಯಲ್ ಜಯಣ್ಣ ಫಿಲ್ಮ್ಸ್. ತುಂಬ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂಥ ರಾಯಲ್ ಆಗಿ ನೃತ್ಯ ಮಾಡಿರುವಂಥ ವಿರಾಟ್ ಸರ್ ಮತ್ತು ಸಂಜನಾ ಅವರು. ಒಟ್ಟಿನಲ್ಲಿ ಇಡೀ ಹಾಡೇ ಒಂದು ದೊಡ್ಡ ಕಲರ್ಫುಲ್ ಆದ ರಾಯಲ್ ಆದ ಅನುಭವವನ್ನು ಕಟ್ಕೊಡುತ್ತೆ. ನಿಜ ಅಲ್ವಾ? ಇದು ಜೊತೆಗೆ ಇದನ್ನ ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂಥ ರಾಯಲ್ ಸ್ಟೂಡೆಂಟ್ಸ್ಗಳ ಹತ್ರ ಬಿಡುಗಡೆ ಮಾಡ್ತಾರೆ. ಟೋಟಲಿ ರಾಯಲ್ ಪ್ಲಸ್ ಬಿಗ್ ರಾಯಲ್ ಆಗಿದೆ ಇದು. ಈ ಹಾಡನ್ನು ಇಡೀ ಕರ್ನಾಟಕಕ್ಕೆ ನೀವೆಲ್ಲ ತಲುಪಿಸಬೇಕು ಹೇಳ್ಕೊಡ್ತೀವಿ. ಮಾತ್ರ ಒಂದು ವಿಶೇಷ ಅಂದರೆ ಚರಣ್ ರಾಜ್ ಅವರಿಗೆ ನಾನು ಅಂಧಕಾಲದಲ್ಲಿ ಹಾಡು ಬರ್ತಿದ್ದೆ. ಅವ್ರನ್ನು ಬಿಗಿನಿಂಗ್ ಡೇಸ್ ಅವ್ರದ್ದು. ಈಗ ಚರಣ್ ರಾಜ್ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಕಾಯ್ತಿರುವ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ. ತುಂಬ ಅದ್ಭುತವಾದ ಮ್ಯೂಸಿಕ್ ಹಸಿರುಗಳು. ಈ ಹಾಡಲ್ಲಿ ಟಾನ್ 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 ಅಂತ ಬರುತ್ತೆ ನೋಡಿ, ಅದವರು ಹಾಡ್ಕೊಂಡ್ಬಿಟ್ಟಿದ್ರು ಟ್ಯೂನ್ ಕೊಡುವಾಗಲೇ. ಅದು ಮಾತ್ರ ಇತ್ತು, ಅದು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾನು ಸರ್ ಇಲ್ಲ, ಇದು ಬೇಕೇ ಬೇಕು, ಇದು ಇಟ್ಕೊಂಡು ಆ ಕಡೆ ಮರೆಯೋಣ ಅಂತ ಚೇಂಜ್ ಮಾಡೋಕ್ಕಾಗಿಲ್ಲ. ಬೆಟ್ಟ ಅಂತ ಅವರೇ ಹಾಡ್ಬಿಟ್ಟಿದ್ರು. ಅವ್ರ ವಾಯ್ಸಲ್ಲಿ ಇನ್ನೂ ಚೆನ್ನಾಗಿ ಕೇಳಿತ್ತು. ಆ ಪುಣ್ಯ ನನಗೆ ನಿಮಗೆಲ್ಲ ಸಿಕ್ಕಿಲ್ಲ ಅದು. ಬಟ್ ಯಾವತ್ತೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡಿಂಗ್ ಸೆನ್ಸ್ ಇರಬೇಕು. ಅದು ಚರಣ್ ರಾಜ್ ಅವರಿಗೆ ತುಂಬ ಚೆನ್ನಾಗಿದೆ. ಓವರಾಲ್ ಒಂದು ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು. ಆ ಕೆಲಸನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಜೊತೆಗೆ ನನ್ನ ಆಪ್ತ ಮಿತ್ರ ದಿನಕರ್ ಅವರ ನಿರ್ದೇಶನದ್ದು. ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ನಾನು ಬಹಳ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸು. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ, ಸಿನಿಮಾ ನೋಡೋಕೆ ಒಟ್ಟಿಗೆ ಹೋಗ್ತೀವಿ, ಬೇಕಾದಷ್ಟು ಜಗಳಗಳು ಮಾಡ್ಕೊತೀವಿ ದಿನ. ಆಮೇಲೆ ಮಾಲ್ ಸುತ್ತಕ್ಕೆ ಒಟ್ಟಿಗೆ ಹೋಗ್ತೀವಿ. ಆದರೆ ನಮ್ಮಿಬ್ಬರ ನಡುವೆ ನಡೆದ ಒಂದು ಘಟನೆಯಿಂದ ಅವ್ರ ಸಿನಿಮಾದಲ್ಲಿ ನಮ್ಗೆ ಹಾಡು ಬರ್ಸಲ್ಲ ಅಂತ ಒಂದು ಡಿಸೈಡ್ ಮಾಡ್ಬಿಟ್ಟಿದ್ರು. 3 ಸಿನಿಮಾ ಹಾಡು ಬರ್ಸಿಲ್ಲ ಅವ್ರಿಗೆ. ಬಟ್ ಅವಾಗಲೂ ಜೊತೆಯಾಗಿ ಓಡಾಡ್ತಿದ್ರು. ಜನರು ಕೇಳೋದು ಇಷ್ಟು ಬರ್ಸಿದ್ರೆ ನೀವ್ಯಾಕೆ ಅವ್ರ ಸಿನಿಮಾದಲ್ಲಿ ಹಾಡು ಬರೆಯಲ್ಲ ಅಂತ. ಬಟ್ ಆಮೇಲೆ ಆಫ್ಟರ್ ಅವ್ರ ನಿರ್ಮಾಣ ಅಲ್ಲಿ ಹಾಡು ಬರ್ದೆ. ಆಮೇಲೆ ಲೈಫ್ ಜೊತೆ ಒಂದು ಸೆನ್ಸ್ ಸಿಗುತ್ತೆ. 3ನೇ ಸಿನಿಮಾ 3 ಸಿನಿಮಾದಲ್ಲಿ ಬರ್ಸಿರ್ಲಿಲ್ಲ. 3 ಸಿನಿಮಾ ಆಯ್ತು ಆಲ್ಮೋಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಅವಕಾಶವನ್ನು ಕೊಟ್ಟಿದ್ದೀವಿ. ಒಂದು ವೈಬ್ ಕ್ರಿಯೇಟ್ ಮಾಡಿದ್ರಲ್ಲ, ನಿಮ್ಮ ವಿಷನ್, ನಿಮ್ಮ ಚಪ್ಪಾಳೆಗಳೊಂದಿಗೆ ಆ ವೈಬ್ ತುಂಬ ಎನರ್ಜಿ ಕೊಟ್ಟಿದೆ ಅವ್ರ ಟೀಮ್ಗೆ. ಈ ವೈಬ್ ಟೋಟಲ್ ಕರ್ನಾಟಕದಲ್ಲೂ ಮಾರ್ಪಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಒನ್ಸ್ ಅಗೇನ್ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೇಂಬ್ರಿಡ್ಜ್ನ ಸಿಬ್ಬಂದಿ ವರ್ಗದವರಿಗೂ, ಮುಖ್ಯಸ್ಥರಿಗೂ, ಪ್ರಾಂಶುಪಾಲರಿಗೂ ಮತ್ತು ಮುಖ್ಯವಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಜಯಣ್ಣ ಫಿಲ್ಮ್ಸ್ ಕಡೆಯಿಂದ, ನಿಮ್ಮ ರಾಯಲ್ ಟೀಮ್ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ. ಥ್ಯಾಂಕ್ ಯು.